ಅಂದ ಮನ್ಯಾಗ ಆ ಹೆಣ್ಮಗಳು ನೀಡ್ಬೇಕಿಲ್ರಿ. ಅವ ಏನು ಕೇಳ್ಯಾನ್ರಿ, ಒಂದು ರೊಟ್ಟಿ ಕೇಳ್ಯಾನ ಅಷ್ಟೇ. ಅವ ನೀಡ್ಬೇಕಿಲ್ರಿ, ನೀಡಲಿಲ್ಲ. ಇವತ್ತು ಕೈ ಕಾಲಿಲ್ಲಪ್ಪ ಮುಂದಕ್ಕೆ ಹೋಗಂದ್ಳಾಕಿ. ಇದು ಸಹಜವಾಗಿ ಮಾತು ಬಳಸ್ತಾರೆ ಒಂದಿಷ್ಟು ಮಂದಿ, ಹಳ್ಳಿಯಾಗ ಭಾಷೆಗಳು ಬಳಸ್ತಿರ್ತಾರೆ. ಕೈ ಕಾಲಿಲ್ಲಪ್ಪ ಮುಂದಕ್ಕೆ ಹೋಗು. ಕೈ ಕಾಲಿಲ್ಲ ಅಂದ್ರೆ ಅರ್ಥ ಏನೇ ಓದು ಹೇಳೋದು, ಅವ್ರ ಶಬ್ದ ಹೇಳೋದು ಭಾಳ ಅರ್ಥ ಮಾಡ್ಕೊಳ್ಬೇಕು ನಾವು. ಕೈ ಕಾಲಿಲ್ಲ ಅಂತಿರ್ತಾರೆ. ಮತ್ತು ಕೈ ಕಾಲಿಲ್ಲ ಅಂತ ಎಲ್ಲ ಸಂಪತ್ತು ಮನ್ಯಾಗ ಕೊಟ್ಟಾನ, ಕೈ ಕಾಲಿಲ್ಲ ಅಂದ್ರೆ ಮತ್ತು ಖಾಲಿ ಆದಮೇಲೆ ನೀ ಏನು ನೀಡಾವ? ಕೈ ಖಾಲಿ ಆದಮೇಲೆ ನೀ ಏನು ನೀಡಾವ? ಇದ್ದಾಗ ನೀಡ್ಬೇಕಲ್ಲ. ಮತ್ತು ಸಂಪತ್ತು ಕೊಟ್ಟಾನ, ನೀಡ್ಬೇಕಿಲ್ಲ. ಒಂದು ರೊಟ್ಟಿ ಕೇಳ ನಾವು ನೀಡ್ಬೇಕಿಲ್ರಿ. ಕೈ ಕಾಲಿಲ್ಲಪ್ಪ ಮುಂದಕ್ಕೆ ಹೋಗಂದ್ಳು. ಮುಂದಕ್ಕೆ ಹೋದ, ಮುಂದಿನ ಮನೆ ನೀಡಿಸ್ಕೊಂಡ, ಮತ್ತೆ ಬಂದು ನಿಂತವ. ಭಿಕ್ಷುಕರು ಭಾಳ ಬೆರಿಕಿರ್ತಾರ್ರಿ ಅವನು. ಅವ ಬಂದ ಮುಂದೆ ನಿಂತ್ಕೊಂಡ. ಆಕಿ ಅಂದಳು, ಇವತ್ತು ಕೈ ಕಾಲಿಲ್ಲ ಅಂತ ಹೇಳಿದ ಅರ್ಥ ಏನಪ್ಪ? ಇವತ್ತು ಸೋಮವಾರ ಅದ, ಇವತ್ತು ಮನ್ಯಾಗ ಅಡಿಗೆ ಮಾಡಿಲ್ಲ. ಇವತ್ತು ಸೋಮವಾರ ಅದ, ಅಡಿಗೆ ಮಾಡಿಲ್ಲ. ಮತ್ತು ಯಾವಾಗ ಬರಲಿ? ನಾಳೆಗೆ ಬಾ. ನಾಳಿನ ಬಂದವು, ಮರ್ದಿನ ಬಂದು ನಿಂತ್ಕೊಂಡಾರಿ. ಇವತ್ತು ಅಡಿಗೆ ಮಾಡಿಲ್ಲ, ಮತ್ತು ನಾಳೆಗೆ ಬಾ, ನಾಳೆಗೆ ಬಾ, ನಾಳೆಗೆ ಬಾ, ನಾಳೆಗೆ ಬಾ. ಎಷ್ಟು ದಿನ ತಿರುಗಿಸಿರ್ಬೇಕ್ರಿ ಅವನಿಗೆ, ಭಿಕ್ಷುಕನಿಗೆ. ಯಾವುದಕ್ಕಾಗಿರಿ? ಒಂದೇ ಒಂದು ರೊಟ್ಟಿಗಾಗಿ. ಒಂದು ತಿಂಗಳ ತಿರುಗಿಸಾಡ್ರಿ ಅವನ ಮನೆಗೆ. ಒಂದು ತಿಂಗಳ ಮನೆಗೆ ಬಿಡ್ಲಿಲ್ರಿ ಅವ. ಕೊನೆಯದಾಗಿ ಏನು ಬಂದು ನಿಂತ್ಕೊಂಡಿದ್ದ. ಅಷ್ಟರೊಳಗೆ ನೀನು ಬರ್ಬೇಕಂದ್ರೆ ಮನ್ಯಾಗ ಗಂಡ ಇದ್ದ. ಹೆಣ್ತಿ ಅಂದಳು, ಅಲ್ರಿ ಅವ ತಿಂಗಳಾಯ್ತು ರೀ ಮನೆಗೆ ಬರಾಕತ್ತಾನ ಭಿಕ್ಷಕ. ಹೇಳಿ ನನಗಂತೂ ಸಾಕಾಗ್ಯದ, ನಾನಂತೂ ಏನು ಹೇಳಂಗಿಲ್ಲ, ನೀವೇ ಹೇಳಿ ಕಳಿಸ್ರಿ ಅವನಿಗೆ ಅಂದಳು. ಅವ ಗಂಡನು ಅವನು ಅಂಥವನೇ ಇದ್ದಾರೆ. ಅವ ಗಂಡ ಹೊರಗೆ ಬಂದು, ನೀ ಒಳಗೆ ನಡಿ, ನಾ ಎಲ್ಲ ಹೇಳ್ತೀನಿ ಅಂದವ. ಅವ ಹೊರಗೆ ಬಂದು ಅವ ಗಂಡ ಅಂದ, ಅಲ್ಲಪ್ಪ ಭಿಕ್ಷುಕ, ನಾನು ಹೇಳ್ತಿ ಒಂದು ತಿಂಗಳಾಯ್ತು ನಿನಗೆ ಹೇಳಕತ್ತಾಳಂದ್ರೆ ಇಷ್ಟ್ರ ಮ್ಯಾಗೆ ತಿಳ್ಕೊಂಡ್ಬಿಡು. ನಮ್ಮ ಪರಂಪರೆ ಒಳಗೆ, ನಮ್ಮ ವಂಶದೊಳಗೆ ಏನೈತೆ ಅಂದ್ರೆ, ನಮ್ಮ ಪರಂಪರೆ ಒಳಗೆ ನೀಡೋದು ಒಟ್ಟ ಇಲ್ಲ ಅಂದ್ರೆ ಅರ್ಥ ಏನು? ನೀಡೋದು ಒತ್ತ ಇಲ್ಲ. ಅದಕ್ಕೆ ನಮ್ಮ ಪರಂಪರೆ ಒಳಗೆ ಒಂದು ಬೋರ್ಡ್ ಕೊಟ್ಟಾರ. ಬೋರ್ಡ್ ಮನೆಗೆ ಹಾಕಿ ಬಂದವ. ಏನ್ರದು? ಕೊಡದಪ್ಪ ಕೊಡದವ ಅಂತ ಬರಿಸ್ಯಾರ ಅವ್ರು. ಒಟ್ಟ ಕೊಡಂಗಿಲ್ಲ ಅಂತ ಬೋರ್ಡ್ ಬರಿಸ್ಯಾರ ಅವ್ರು. ಅವ ಭಿಕ್ಷಕಂದ, ನಿಮ್ಮ ಮನ್ಯಾಗ ವಂಶರು ನಿಮಗೊಂದು ಬೋರ್ಡ್ ಕೊಟ್ಟಿರ್ಬೋದು, ಕೊಡದಪ್ಪ ಕೊಡದವ ಅಂತ ನಿಮ್ಗೆ ಕೊಟ್ಟಾರ, ಕೊಡಂಗಿಲ್ಲ ಅಂತ ನೀವು ಬೋರ್ಡ್ ಹಾಕಿರಿ. ನಮಗೂ ವಂಶ ಪರಂಪರೆ ಒಳಗೆ, ಭಿಕ್ಷಕರ ಪರಂಪರೆ ಒಳಗೆ ನಮಗೊಂದು ಬೋರ್ಡ್ ಕೊಟ್ಟಾರ, ಕೊಳ್ಳಾಗ ಹಾಕೊಂಡಿನಂದ. ಅವ ಕೊಳ್ಳಾಗ ಹಾಕೊಂಡಿನಂದ. ಏನದು? ತಿರುಗಿಸಿ ತೋರಿಸಿದ, ಬಿಡದಪ್ಪ ಅಂದವ. ಅವ ಕೊಡ್ಲಾರ್ದವ, ಇವು ಬಿಡ್ಲಾರ್ದವ, ಅದಕ್ಕೆ ಬಿಡದಪ್ಪ ಅಂತ ಬೋರ್ಡ್ ಹಾಕ್ಯಾಣ. ನಾವು ಬಿಡ್ಲಾರ್ದವ, ನೀವು ಕೊಡ್ಲಾರ್ದಾರ, ನಾವು ಬಿಡ್ಲಾರ್ದವ. ನೀವು ಬಿಡಂಗಿಲ್ಲ, ನಾವು ಕೊಡಂಗಿಲ್ಲ, ಒಟ್ಟನ ಕೊಡಂಗಿಲ್ಲ ಅಂತ ಅವರು, ಇವು ಬಿಡಂಗಿಲ್ಲ ಅಂತ ಅವ. ಒಂದು ರೊಟ್ಟಿ ಕೇಳ ನೀರು ನೀಡಿ ಕಳಿಸ್ಬೇಕಾಗಿತ್ತು, ನೀಡ್ಲಿಲ್ರಿ. ಅವ ಏನು ಮಾಡಿದ್ರಿ? ಬೆಳಗ್ಗೆ 10 ಗಂಟೆಗೆ ಅವ್ರ ಮನೆ ಮುಂದೆ ಬಂದಾನ. 4 ಮನೆ ಮೊದಲೇ ನಿಡ್ಸ್ಕೊಂಡು ಬಂದಿದ್ದ. ಅವ್ರ ಮುಂದೆ ಕುತ್ಕೊಂಡರಿ. ಹೆಣ್ತಿ ಅಂದಳು, ಇವಾಗ ಕುಂತಾನ, ಒಟ್ಟ ನೀಡಂಗಿಲ್ಲ, ನೀಡಬಾರ್ದು ಅಂತ ಅಡಿಗೆನೇ ಮಾಡಿಲ್ಲ ಆಕಿ. ಅವ್ ಮುಂದೆ ಬಂದು ಮನೆ ಬಾಗಿಲು ಮುಂದೆ ಕೂತಾನ, ಒಟ್ಟ ಅಡಿಗೆನೇ ಮಾಡಿಲ್ರಿ. ಗಂಡ ಪಾಪ ಅದು ಉಪವಾಸ, ಹೆಣ್ತಿನ ಉಪವಾಸ, ಎರಡು ಹಂಗೆ ಕೂತಾವ್ರಿ. ಅವ ನೋಡಿದ್ರಿ 12 ಗಂಟೆ ಆಯ್ತು, ಹಸುವಾಗಿತ್ರಿ. 4 ಮನೆ ನಿಡ್ಸ್ಕೊಂಡು ಬಂದಿದ್ದ. ಅಲ್ಲೇ ಬುತ್ತಿ ಬಿಚ್ಚ ಅವನ ಹೊಡ್ಯಾಕತ್ತವ. ಇವೆರಡು ಗಂಡ ಹೆಣ್ತಿ ಏನು ಊಟ ಮಾಡ್ಲಾರ ಹಂಗ ಕೂತಿದ್ವು. ಅವಾಗ ಹೇಳ್ತೀನಿ ರೀ, ಅವ್ ಭಿಕ್ಷಕ ಊಟ ಮಾಡಿದ, ಅಲ್ಲೇ ಕುತ್ಕೊಂಡಿದ್ದ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು. 2 ಗಂಡ ಹೆಂಡ್ತಿ ಹಿಂಗ ಕೂತವ್ರಿ. ಒಟ್ಟ ಊಟನಿಲ್ಲ ಬೆಳಗಿನಿಂದ. 2 ಗಂಡ ಹೆಂಡ್ತಿ ಅಡಿಗೆ ಮಾಡಿಲ್ಲ, ಊಟನೂ ಮಾಡಿಲ್ಲ. 2 ಗಂಡ ಹೆಂಡ್ತಿ. ಅವಾಗ ಹೆಣ್ತಿ ಅಂತಾಳ, ಏನು ಮಾಡೋದ್ರಿ, ಹೋಗವಲ್ಲ, ಏನು ಮಾಡಬೇಕು ಅಂತ ಅನ್ನೋದ್ರಾಗ ಗಂಡ, ನಾನೇನು ಮಾಡಲಿ, ನಿನಗೆ ಏನಾದ್ರು ಗೊತ್ತಿದ್ರೆ ಐಡಿಯಾ ಮಾಡು ಅಂದವ. ಹೆಣ್ತಿ ಭಾಳ ಬೆರಕಿದ್ಳು ಆಕಿ ಅಂದಳು, ಹೆಂಗೂ ಪಕ್ಕದವರೇ ನಮ್ಮ ತವ್ರ ಮನೆ ಅದ, ಇನ್ನು ನಾ ಇಲ್ಲಿರಂಗಿಲ್ಲ, ನಾ ತವ್ರ ಮನೆಗೆ ಹೋಗ್ತೀನಂತ ಆಕಿ ಒಂದು ಬ್ಯಾಗ್ ತಯಾರು ಮಾಡಿ ಆಕಿ ಹೋಗ್ಬೇಕಂತ ಹೊಂಟಳ್ರಿ. ಇಲ್ಲೇ ಪಕ್ಕದ ಊರಿತ್ರಿ ಆಕಿಂದು. ಹೋಗ್ಬೇಕು ಅನ್ನೋದ್ರಾಗ ಗಂಡ ಅಂದ, ಮತ್ತು ನೀವು ಹೋದ್ಮೇಲೆ ನಾನೇನು ಮಾಡಲಿ, ನೀನೇ ಮನೆಯಾಗಿಲ್ಲ ಅಂದಮೇಲೆ ನೀವು ಹೋದ್ಮೇಲೆ ನಾನೇನು ಮಾಡಲಿ, ನಾನು ಬರ್ತೀನಿ ಅಂತ ಇವಾಗ ಗಂಡ ಬೆನ್ನತ್ತಿ ಹೊಂಟಿದ್ರಿ. ಹೋಗುವಾಗ ಕೀಲೆ ಹಾಕತ್ತಿದ್ರು. ಇವು ಬಿಡದಪ್ಪ ಅಲ್ಲೇ ಕೂತಿದ್ನಲ್ಲ ಭಿಕ್ಷಕಂದ. ಎಲ್ಲಿಗೆ ಹೊಂಟ್ರಿ? ಮತ್ತು ನಾನು ಹೆಣ್ತಿ ಹೊಂಟಾಳಪ್ಪ, ಮತ್ತು ಆಕಿ ಹೋದ್ಮೇಲೆ ನಾ ಏನು ಮಾಡಲಿ, ನಾನು ಆಕಿನಿಂದ ಬೆನ್ನತ್ತಿನ ಹೊಂಟಾಗಂದ. ಮತ್ತು ನೀವು ಹೋದ್ಮೇಲೆ ನಾನೇನು ಮಾಡಲಿ, ನಾನು ಬರ್ತೀನಿ ಅಂದವ. ಇವನು ಬೆನ್ನತ್ತಿದ್ರು, ಬಿಡಲಿಲ್ಲ. ಕೀಲೆ ಹಾಕ್ಕೊಂಡ್ರು. ಗಂಡ ಹೆಣ್ತಿ ಮುಂದೆ, ಇವ ಹಿಂದೆ ಹೊಂಟ್ರು. ಇನ್ನೇನು ಹೋಗ್ಬೇಕಂತ ಅರ್ಧ ದಾರಿಗೆ ಹೊಂಟಿದ್ರಿ. ಅವ ಭಿಕ್ಷಕಂದ, ನಿಮ್ಮಿಂದ ಬಂದೆ ಅಂದ್ರೆ ನಾವು ಉಪವಾಸ ಬೀಳ್ಬೇಕಾಗ್ತದಂದವ. ನಿಮ್ಮಿಂದ ಬಂದ್ರೆ ನಾವು ಉಪವಾಸ ಬೀಳ್ಬೇಕಾಗ್ತದ, ನೀವು ಹೋಗ್ರಿ ತವ್ರ ಮನೆಗೆ. ಆಕೆ ಹೊಂಟಾಳಂದ್ರೆ ನೀನು ಆಕಿನಿಂದ ಬೆನ್ನ ಹತ್ತಿ ಹೋಗು, ನಾನು 4 ಮನೆ ನಿಡ್ಸ್ಕೊಳಕ್ಕೆ ಹೋಗ್ತೀನಿ ಅಂತ. ಅವ 4 ಮನೆ ನಿಡ್ಸ್ಕೊಳಕ್ಕೆ ಅವ ಹೋದ. ಯಾವಾಗ ಹಿಂಗೆ ಹೋದ್ರಲ್ಲ, ಅಲ್ಲಿ ಮುಂದಕ್ಕೆ ಹೋಗಿ ಹೆಣ್ತಿ ಅಂದಳು, ಅವ ಹೋಗ್ಯಾನಿಲ್ಲ ಮೊದಲು ನೋಡ ಅಂದಳು ಆಕಿ ಭಾಳ ಬೆರಿಕಿದ್ಳು ಆಕಿರಿ. ಹೋಗ್ಯಾನಿಲ್ಲ ನೋಡ ಅಂದಳು. ಅವ ಹಿಂದಕ್ಕೆ ತಿರುಗಿ ಗಂಡ ನೋಡಿತ್ರಿ. ಅವ ಹೋಗಿದ್ದರು ಅಲ್ಲೇ 4 ಮನೆ ನಿಡ್ಸ್ಕೊಳಕ್ರಿ. ಹೋಗ್ಯಾನ ಅಂದ್ಗಳ ನಡಿ ವಾಪಸ್ ಅಂದಳು ಆಕಿ ಹೆಣ್ತಿರಿ. ತವ್ರ ಮನೆಗೆ ಕರ್ಕೊಂಡು ಹೋಗ್ಲಿಲ್ರಿ. ಮತ್ತೆ ತವ್ರ ಮನೆಗೆ ಹೋದ್ರೆ ಓಸು ತವ್ರ ಮನೆಯಾಗ ಮತ್ತೆ ಊಟ ಮಾಡೋದು ಬರ್ತದೆ. ಅಲ್ಲಿ ತವ್ರ ಮನೆಗೆ ಖರ್ಚಾಗತ್ತೆ. ಆಕಿ ಗಂಡನ ಕರ್ಕೊಂಡು ವಾಪಸ್ ಬಂದು ಬೀಗ ತೆಗೆದ ಮೇಲೆ ಒಳಗೆ ಹೆಣ್ತಿ ಒಳಗೆ ಹೋದ್ಲು. ಇದು ಬೀಗ ತೊಗೊಂಡು ಗಂಡ ಒಳಗೆ ಹೊಂಟಿತ್ತು. ಅದ್ರ ಓಣ್ ಹಿಡಿದು ಹೊರಗೆ ದಬ್ಬಿದ್ಲು ಗಂಡನ. ಯಾಕೆ ಒಳಗೆ ಬರೋದು ಬೇಡ ಅಂದ ಗಂಡ. ನೀ ಬಂದಿ ಅಂದ್ರೆ ಅವ ಬರ್ತಾನೆ, ನೀ ಒಳಗೆ ಬಂದಿ ಅಂದ್ರೆ ಯಾರು ಬರ್ತಾರ್ರಿ? ಭಿಕ್ಷಕ ಬಿಡದಪ್ಪ ಬರ್ತಾನ.
ನೀ ಬರೋದು ಬೇಡ, ನೀ ಹೊರಗಿರು, ಈ ಬೀಗ ತಗೋ, ನಾ ಒಳಗಿರ್ತೀನಿ, ಹೊರಗೆ ಬೀಗ ಹಾಕು, ಹೊರಗೆ ಬೀಗ ಹಾಕು, ಮ್ಯಾಲ ಬಳಕದ ಕಿಂಡಿ ಐತಲ್ಲ, ಬಳಕದ ಕಿಂಡ್ಯಾಗ ಬಾ ನೀ ಅಂದ್ಲಕ್ಕಿ. ಇದು ಹೊರಗೆ ಬೀಗ ಹಾಕಿ ಇದು ಬಳಕದ ಕಿಂಡ್ಯಾಗ ಇಳಿಯಾಕತ್ರಿ, ಇದು ಅವ್ರ ಮನ್ಯಾಗ ಕಳ್ರು ಹೇಳ್ದಂಗೆ ಇದು ಇಳಿಯಾಕತ್ರಿ. ಒಳಗೆ ಹೋದ ಮೇಲೆ ಪಾಪ್ರಿ ಬೆಳಗಿಲಿಂದ ಸಂಜೆ ತನಕ ಏನೋ ತಿಂದಿದ್ದಿಲ್ಲ. ಗಂಡಂದ ತುಂಬ ಹಸಿವಾಗ್ಯದ, ಏನಾರು ಅಡಿಗೆ ಮಾಡ ಅಂದ. ಏನಾರು ಮಾಡು, ಸ್ವಲ್ಪ ಅವಸರಗಾಗಿ ಅಡಿಗೆ ಮಾಡಂತಂದ. ಅವಸರದಾಗ ಯಾವ್ದು ಅಡಿಗೆ ಆಗೋದು ಯವ್ವ ಉಣಿಸಿರಿ ಏನಂಗಾರ. ಶಾವಿಗೆ ಅಂದ್ರೆ ಒಟ್ಟು ಉಣಿಸ್ಯಾರ ಅಂತ ಅರ್ಥ. ಆಕಿ ಅಂದಳು ಅವಸರದಾಗ ಅಡಿಗೆ ಅಂದ್ರೆ ಶಾವಿಗೆ ಒಂದೇ, ಮತ್ತೆ ಯಾವ್ದು ಆಗಂಗಿಲ್ಲ, ನೀವು ಒಂದು ಸಮಾಧಾನ ಕೂಡು, ನಾ ಅಡಿಗೆ ಮಾಡ್ತೀನಿ ಅಂತ ಅಕ್ಕಿ ಪಟಾಪಟಿಗೆ ಗ್ಯಾಸ್ ಹಚ್ಚಿದಳ್ರಿ. ಹಚ್ಚಿ ಏನು ಮಾಡಿದಳು, ಒಂದು ಡಬರಿ ಇಟ್ಲು, ಬೋಗಾಣಿ ಇಟ್ಲು, ಒಂದಿಟ್ಟು ನೀರು ಹಾಕಿದ್ಲು, ಕೊತ್ತ 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 ನೀರು ಕುದಿಯಾಕತ್ತು. ಶಾವಿಗೆ ಹೋಗೋದಳು, ಸಕ್ಕರೆ ಹಾಕಿದ್ಲು, ಹಾಲು ಹಾಕಿದ್ಲು. ಅಷ್ಟಾದ ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿದ್ಲು. ಅಷ್ಟಕ್ಕೆ ಬಿಡ್ಬೇಕಿಲ್ರಿ ಆಕಿ. ತುಪ್ಪ ಐತ್ರಿ ಮನ್ಯಾಗ, ತುಪ್ಪನ ಹಾಕಿದ್ಲು. ಆ ತುಪ್ಪ ಗಮ 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 ವಾಸನೆ ಹೊಡಿತ್ರಿ. ವಾಸನೆ ಎಲ್ಲಿಗೆ ಹೋಯ್ತ್ರಿ ಅದು, ಬಿಡ್ದಪ್ಪ ಭಿಕ್ಷಕನ ಬಲಿಗೆ ಹೋಯ್ತು. ಅದು ನಾಯಿ ಮೂಗಿದ್ದಂಗೆ ಅದು. 4 ಮನೆ ನಿಡ್ಸ್ಕೊಳಕ್ ಕತ್ತಿದ್ದ, ವಾಸನೆ ಹಿಡ್ಕೊಂಡು ಬಂದವ. ಇದು ಎಲ್ಲೇ ವಾಸನೆ, ಸ್ಪೆಷಲ್ ವಾಸನೆ ಹೊಂಟದಂತ. ಅವ ವಾಸನೆ ಹಿಡ್ಕೊಂಡು ಸೀದಾ ಬಂದ, ಸೀದಾ ಕೊಡದವನ ಮನೆಗೆ ಬಂತದು. ಅವ ಅಂದ, ಇವ್ರು ತವ್ರ ಮನೆಗೆ ಹೋಗಿಲ್ಲ, ಇವ್ರು ಇಲ್ಲಿ ಯಾರ, ಯಾರಿದ್ರ ಮನ್ಯಾಗ, ಕದ ತೆಗಿ ಕದ ತೆಗಿ ಕದ ಬಡದೇ ಬಿಟ್ಟವ. ಇನ್ನೇನೋ ಮಾಡಿದ್ದು ತಿನ್ನಬೇಕು ಅನ್ನೋದ್ರಾಗ ಅವ ಬಂದು ಕದಾ ಬಡ್ದೇ ಬಂದ ಮುಚ್ಚು 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 ಡಬರಿ ಮುಚ್ಚಿದ್ರಿ. ಗಂಡ ಅಂದ, ಅದನ್ನ ಮ್ಯಾಲ ಎಲ್ಲಾರ ತೆಗೆದಿಡ, ನಾನು ಹೋಗ್ತೀನಿ ಮ್ಯಾಗ ಅಂತ ಬಳಕದ ಕಿಂಡಾಗ ಅದು ಗಂಡ ಹೊರಗೆ ಬಂತ್ರಿ. ಇದು ಆಕಿ ತೆಗೆದದನ್ನ ಮುಚ್ಚಿ ಮ್ಯಾಗ ಒಂದು ನಿಲುವಿಗಿಟ್ಲೆವ ಮ್ಯಾಲ, ಅವನಿಗೆ ಸಿಗಬಾರ್ದಂತ ನಿಲುವಿಗಿಟ್ಟಾಳ ಮ್ಯಾಗ. ಯಾವಾಗ ಮ್ಯಾಗ ನಿಲುವಿಗಿಟ್ಟು ಇದು ಬಂದು ಯಾಕೆ ಬಂದೆ, ತೆಗಿ ಕದ ತೆಗಿ ತೆಗಿ ಕದ ತೆಗಿ, ಸುಮ್ಮನೆ ತವ್ರ ಮನೆಗೆ ಹೋಗಿವಂತ ಹೇಳ್ತೀರಿ, ತೆಗಿ ಕದ ತೆಗಿಸಿದ. ಆಕಿನೂ ಹೊರಗೆ ಬಂದಳು. ಏನಾದ್ರೂ ಇದ್ರೆ ನೀಡ್ರಿ ಅಂದ. ಯಪ್ಪ ಏನೂ ಮಾಡಿಲ್ಲ, ಏನಾರು ಮಾಡಿರ್ಬೇಕು ನೋಡ್ರಿ ಅಂದವ. ಏನೂ ಮಾಡಿಲ್ಲ ಅಂತ ಅಷ್ಟು ಅಂದ ಮೇಲೆ ಅವ ಅಲ್ಲೇ ಕೂತ್ಕೊಂಡ. 4 ಮನೆ ನಿಡ್ಸ್ಕೊಂಡು ಬಂದಿದ್ದ. ಸಂಜೆ 5-6 ಗಂಟೆ ಆಗಿತ್ತು ರೀ. ಅಷ್ಟರೊಳಗೆ ಅಲ್ಲೇ ಕೂತ್ಕೊಂಡು ಮತ್ತೆ ಊಟ ಮಾಡಕ್ಕತ್ತ. ಅದು ಶಾವಿಗೆ ಅಲ್ಲೇ ಮೇರ್ಯಾಕತ್ತದ, ಅದು ಶಾವಿಗೆ ಅಲ್ಲೇ ಮೇರ್ಯಾಕತ್ತು. ಇಷ್ಟಾಗದಕ್ಕೆ ಹೇಳ್ತೀನಿ ರೀ. ಮುಂದೆ ಏನಾಯ್ತು ಅಂದ್ರೆ ಅವ ಅಲ್ಲೇ ಕೂತು ಊಟ ಮಾಡಿದ. ಮಲ್ಕೋಬೇಕಂತ 8 ಗಂಟೆ ಆಯ್ತು ರಾತ್ರಿ. ಅಲ್ಲೇ ಮಲ್ಕೊಂಡವ, ಹೋಗ್ಲಿಲ್ಲ ರೀ, ಅವ ಬಿಡ್ಲಿಲ್ಲ. ಒಟ್ಟು ಅಲ್ಲೇ ಕೂತ್ಕೊಂಡು ಇವೆರಡು ಗಂಡ ಹೆಂಡ್ತಿ ಹಿಂಗೆ ಕೂತೀವ್ರಿ, 2 ಕಂಬಗಲ್ ಕೂತಂಗೆ ಹಿಂಗೆ ಕೂತು. ಇವೇನೋ ಬಹುಶಃ ಹೋಗಂಗೆ ಕಾಣಂಗಿಲ್ಲ, ಇಲ್ಲೇ ಕೂತಾನೆ, ಇಲ್ಲೇ ಮಕ್ಕಂಗೆ ಕಾಣ್ತಾನೆ. ರಾತ್ರಿ ಅಂತ ಗಂಡ ಹೆಂಡ್ತಿ ಗುಸು 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 ಮಾತಾಡಕತ್ತಿದ್ವಿ ರೀ. ಅವ ಸ್ವಲ್ಪ ನಿದ್ದೆ ಜಂಪ್ ಹೋದಂಗೆ ಆಗಿತ್ತು ರೀ. ಇವೆರಡು ಗಂಡ ಹೆಂಡ್ತಿ ಗುಸು ಗುಸು ಮಾತಾಡಕತ್ತವ. ಬಿಡದಪ್ಪ ಮಲ್ಕೊಂಡಾನ, ರಾತ್ರಿ 12 ಗಂಟೆಗೆ ಬಸ್ತೀನಿ, ಒಟ್ಟ ಮಾತಾಡಂಗಿಲ್ಲ, ಶಾವಿಗೆ ನಾನು ನೀನು ಊಟ ಮಾಡು. ಕೇಳಿಸ್ತಾ ಇಲ್ಲವ, ಕೇಳಿಸ್ತಿಲ್ಲ? ಇವು ಹಿಂಗೆ ಗುಸು ಗುಸು ಮಾತಾಡಕತ್ತವ, ಯಾಕಂದ್ರೆ ಅವನಿಗೆ ಕೇಳಿಸ್ಬಾರ್ದಂತ. ರಾತ್ರಿ ಬಿಡದಪ್ಪ ಮಲ್ಕೊಂಡಾನ. 12 ಗಂಟೆ ಕೆಪಿಸ್ತೀನಿ, 12 ಗಂಟೆ ಕೆಪಿಸ್ತೀನಿ, ಒಟ್ಟ ಮಾತಾಡಂಗಿಲ್ಲ. ಕರೆಂಟ್ ಬಂದ್ ಮಾಡಮ್, ಒಟ್ಟ ಮಾತಾಡಂಗಿಲ್ಲ. ಇಬ್ಬರು ಕೂತು ಊಟ ಮಾಡಮು. ಮೊದಲು ನನಗೊಂದು 5 ತುತ್ತು ನನಗೆ ಉಣಿಸು, ನಿನಗೊಂದು 5 ತುತ್ತು ನಾವು ಉಣಿಸ್ತೇನೆ ಅಂತ 2 ಗಂಡ ಹೆಂಡ್ತಿ ಮಾತಾಡಕತ್ತವ. ಅದು ಗಂಡ ಅಂತ್ರಿ 5 ತುತ್ತು ನನಗೆ ಉಣಿಸು ಅಂದಾಗ ಅದಕ್ಕೆ ಮದುವೆ ನೆನಪಾಗೈತ್ರಿ. ಅದಕ್ಕೆ ಮದುವೆ ನೆನಪಾಗೈತ. ಯಾವಾಗ ಹಿಂಗೆ 2 ಗುಸು ಗುಸು ಮಾತಾಡೋದು ನೋಡಿ ಅವ ಅಲ್ಲೇ ಮಲ್ಕೊಂಡಲ್ಲಿ ಕೇಳಿಸ್ಕೊಂಡವ. ನಡೀರಿ ನೀವು ಮಾಡ್ರಿ ಮಾಡ್ರಿ ಅಂದವ. ಇವು 2 ಗಂಡ ಹೆಂಡ್ತಿ ಮಾತಾಡ್ಕೊಂಡು ಹಿಂಗೆ ಸುಮ್ಮನೆ ಕುಂತವ್ರಿ. 2 ಗಂಡತಿ ಕುಂತಲ್ಲಿ ಎಟ್ಟತನ ಕುಂದ್ರಂಗನ್ರಿ. ರಾತ್ರಿ 2ಕ್ಕೂ ಸ್ವಲ್ಪ ಜಂಪ್ ಬಂತು, ನಿದ್ದೆ ಮಾಡಾಕತ್ತವು. ಇವು ನಿದ್ದಿಗೂ ಒಳಗೆ ಹೋಗ್ಯವ್ರಿ. ನಿದ್ರಿ ಒಳಗೆ ಹೋಗಿದ್ದು ಅವ ಸೊಕಾಸ್ ಎದ್ದು ಅಡಿಗೆ ಮನೆಗೆ ಹೋದವ. ರಾತ್ರಿ ಎದ್ದು ಎಲ್ಲಿ ಏನು ಮಾಡ್ಯಾರ ಅಂತ ಹುಡುಕ್ಯಾಡಿದ. ನೆಲವಿಗೆ ಇಟ್ಟಿದ್ರು, ಅದನ್ನು ತೆಗೆದು ಕೆಳಗೆ ತೆಗೆದು ನೋಡ್ತಾನ, ಶಾವಿಗೆ ಪಾಯಸ ಗಮ 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 ಅನ್ನಕತ್ತಿತ್ರಿ. ಹೇಳ್ತೀನಿ ಮೊದಲೇ ಭಿಕ್ಷಕ ಹೊಡೆದ ಕಲಾಸ್ ಡಬರಿನೇ ಖಾಲಿ ಮಾಡಿದ. ಯಾವಾಗ ಖಾಲಿ ಐತ್ರಿ ಭಿಕ್ಷಕ ಅಷ್ಟಕ್ಕೆ ಬಿಡಬೇಕಿಲ್ರಿ ಅವ. ಅವ್ರ ಮನ್ಯಾಗ ಹಿತ್ತಲದೊಳಗೆ ಆಕಳ ದನ ಕರ ಕಟ್ಟಿದ್ರು. ಅವ ಏನು ಮಾಡಿದ್ರಿ, ಹಿತ್ತಲದೊಳಗೆ ಆಕಳದಾಗ ಸೆಗಣಿ ಇತ್ತಲ್ರಿ, ಆ ಸೆಗಣಿ ಹೊಯ್ದು ಆ ಡಬರ್ಯಾಗ ಹಾಕಿದ. ಒಂದಿಟ್ಟು ಜುಳು 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 ಹೋಗಿ ಗೋಮೂತ್ರ ಒಂದು ತೆಗಿನಾಗ ನಿಂತಿದ್ದು, ಗೋಮೂತ್ರ ತಂದು ಅದರ ಸುರಿಯುವುದ. ಅದ್ರ ಮ್ಯಾಗ ಒಂದಿಟ್ಟು ಮುಚ್ಚಳ ಮುಚ್ಚಿ ಮ್ಯಾಗ ನಿಲುವಿಗೆ ಹಿಟ್ಟು ಬಂದು ಇವು ಗಪ್ಪ ಮಕ್ಕೊಂಡಾರೆ. ಅವ ಇವುದು ಮಕ್ಕೊಂಡ ಮೇಲೆ ಇವು ಕೆಚ್ಚರಾಗ್ಯದ. ಗಂಡ ಬಿಡದಪ್ಪ ಮಲ್ಕೊಂಡಾನ. ಇದು ಹೆಂಡ್ತಿಗೆ ಎಬ್ಬಿಸ್ತಿರಿ. ಇದು 2 ಗಂಡ ಹೆಂಡ್ತಿ ಕರೆಂಟ್ ಬಂದು ಮಾಡ್ಯಾವ, ಒಟ್ಟ ಮಾತಾಡಂಗಿಲ್ಲ. ಮಾತಾಡಿದ್ರೆ ನನ್ನ ಮೇಲೆ ಆಣಿ ಅಂತ ಮೊದಲೇ ಆಣಿ ಮಾಡಿಸ್ಕೊಂಡಾವ. ಮೊದಲ ಗಂಡ 5 ತುತ್ತು ನನಗೆ ತಿನ್ನಿಸು ಅಂತ ಹೇಳ್ಯಾದ. ಇದು ಇವೆರಡು ಒಳಗೆ ಹೊಂಟವ್ರಿ. ಚಿಲ್ಲಕ್ 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 ಒಳಗೆ ಹೋಯ್ತು. ಕತ್ತಲೈತ್ರಿ. ಗಂಡ ಹೋಗಿ ಅಡಿಗೆ ಮನೆ ಕೂತಿತ್ತು. ಆಕಿ ಸೌಕಾಸ ನಿಲುವಿಗಿದ್ದು ಬೋಗಡಿ ತಗೊಂಡು ಕೆಳಗಿಟ್ಲು. ಮ್ಯಾಗ ಮುಚ್ಚಳ ತೆಗೆದಳು, ಹಿಂಗೆ ಕೈ ಹಾಕಿದಳು.
ಏನಿದು ಶಾವಿಗೆನ ಆಕಳ ಸೆಗಣಿನ? ಆಕೆ ಎಲ್ಲಿ ಶಾವಿಗೆ ಮಾಡಿದ್ದು ಆಕಳ ಸೆಗಣಿ ಆಗ್ಯದಂತ ಆಕೆ ವಿಚಾರ ಮಾಡಕತ್ತಾಳ. ಇದು ಗಂಡ ಮೊದಲೇ ಈ ತುತ್ತು ತಿನ್ನಿಸಂತ ಮೊದಲೇ ಹೇಳತ್ತಿದು. ಇದು ಬಾಯಿ ತೆಗಿತ್ರಿ ಇದು ಗಂಡ. ಆಕೆ ಅಲ್ಲೇ ನೋಡೋದ್ರಾಗಳ ಇದು ಬಾಯಿ ತೆಗೆದ್ರಾಗ ಇದು ಶಾವಿಗೆರ ಕಂಡದಿಲ್ಲ ಅಂತ ಇದು 2ನೇ ಸಲಕ್ಕೆ ಅದು ಬಾಯಿ ತೆಗಿತ್ರಿ ತುರಿಕೆ ಬಿಟ್ಲ ಬಾಯಾಗ. ಹೇಳ್ತೀನಿ ರೀ ಮಗ, 1 ತುತ್ತು ತಿಂತು 2 ತುತ್ತು ತಿಂತು 3ನೇ ತುತ್ತಿಗೆ ಮಿಕ್ಕಿ ಬಿಡ್ತೀರಿ ಅವನಿಗೆ. ಲೇ ಏನು ಮಾಡಿಲೆ, ಶಾವಿಗೆ ಮಾಡಿ ಆಕಳ ಸೆಗಣಿ ಮಾಡಿ ಅಂದವ. ಇಷ್ಟೊಂದು ಕರೆಂಟ್ ಹಾಕಿ ನೋಡೋದ್ರಾಗ ರೀ ಅವ ಭಿಕ್ಷಕ್ಕೆ ಬಂದು ಹಿಂಗೆ ಕುಂತಿದ್ದ ಮಗಲಾಗ. ಹಿಂಗೆ ಕೂತಂತ ನಮ್ಮ ತಿನ್ರ ಮಕ್ಕಳ ತಿನ್ರಿ. ಹಸಿದು ಬಂದವರಿಗೆ ಒಂದು ರೊಟ್ಟಿ ಕೊಡಾಕ ಯೋಗ್ಯತೆ ನಿಮಗಿಲ್ಲ ಅಂದಮೇಲೆ ಮಳೇಂದ್ರ ಶಿವಯೋಗಿ ತಿನ್ನುವಂಥ ಶಾವಿಗೆ ಪಾಯಸವನ್ನು ಆಕಳಿ ಸೆಗಣಿನೇ ಮಾಡ್ಯಾನ ಮಕ್ಕಳ, ತಿನ್ರಿ ಅಂದಂತ ನೋಡ್ರಿ ಅವ. ಹೌದಲ್ರಿ? ಇಂಥ ಈ ಜಗತ್ತಿನೊಳಗ